ಈ ಕೆಳಗಿನ ಏಕಪದೋಕ್ತಿಗಳ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿಯಿರಿ. ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಹೇಳಿದ್ರೆ ಕೊಟ್ಟಿರುವಂತಹ ಸಂಖ್ಯೆಗಳ ಅಪವರ್ತನಗಳಲ್ಲಿ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿದು ಅದರಲ್ಲಿ ಅತ್ಯಂತ ದೊಡ್ಡ ಸಾಮಾನ್ಯ ಅಪವರ್ತನ ಯಾವುದು, ಈ ಎರಡೂ ಸಂಖ್ಯೆಗಳನ್ನು ಭಾಗಿಸೋದು ಅನ್ನೋದಾಗಿರುತ್ತೆ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ. ಆದರೆ ಇಲ್ಲಿ ನಾವು ನೋಡ್ತಾ ಇರುವುದು ಬೀಜೋಕ್ತಿಗಳನ್ನು, ಈ ಏಕಪದೋಕ್ತಿಗಳ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿಬೇಕಾಗುತ್ತೆ. ಅದಕ್ಕಾಗಿ ಮೊದಲು ನಾವು ಈ ಎರಡು ಬೀಜೋಕ್ತಿಗಳ ಅಪವರ್ತನವನ್ನು ತೆಗೆದುಕೊಂಡು ಆ ಅಪವರ್ತನಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತ ಹೇಳಿ ಪಟ್ಟಿ ಮಾಡಿ ಅದರಲ್ಲಿ ಅತ್ಯಂತ ದೊಡ್ಡ ಸಾಮಾನ್ಯ ಅಪವರ್ತನ ಯಾವುದು, ಈ ಎರಡೂ ಬೀಜೋಕ್ತಿಗಳನ್ನು ಭಾಗಿಸುವಂಥದ್ದು ಅಂತ ನೋಡಬೇಕಾಗತ್ತೆ. ಅದಕ್ಕಾಗಿ ನಾವಿಲ್ಲಿ ಗಮನಿಸಿದ್ರೆ ಈ ಏಕಪದೋಕ್ತಿಗಳಲ್ಲಿ ಎರಡು ಭಾಗ ಇದೆ, ಒಂದು ಸಂಖ್ಯೆಯದ್ದು ಮತ್ತೊಂದು ಬೀಜಾಕ್ಷರದ್ದು. ಸಂಖ್ಯೆಯ ಅಪವರ್ತನಗಳನ್ನು ಬರ್ಕೊಳ್ಬೇಕಾದ್ರೆ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡ್ತೀವಿ. ಇನ್ನು ಬೀಜಾಕ್ಷರಗಳ ಅಪವರ್ತನವನ್ನು ಬರೆದುಕೊಂಡು ನಂತರ ನಾವು ಸಾಮಾನ್ಯ ಅಪವರ್ತನವನ್ನು ಗುರುತಿಸ್ತೇವೆ. ಅದಕ್ಕಾಗಿ ಮೊದಲಿಗೆ ನಾನು ಈ 10 CD² ಅಪವರ್ತನಗಳನ್ನು ಬರಿತಾ ಇದ್ದೀನಿ. ಗಮನಿಸ್ಬೋದು 10ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವು ಅಂತ ಹೇಳಿದ್ರೆ 2 × 5 ಆಗುತ್ತೆ. ಇನ್ನು ಇಂಟು C ಇಂಟು D² ಅಂತ ಹೇಳಿದ್ರೆ ಡಿನ 2 ಬಾರಿ ನಾವು ತೆಗೆದುಕೊಳ್ತೀವಿ. ಈಗ ಇವಿಷ್ಟು ಸಹ 10 CD² ಅಪವರ್ತನಗಳಾದವು. ಅದೇ ರೀತಿಯಾಗಿ 25 C³ D² ಅಪವರ್ತನಗಳನ್ನು ನಾವು ಪಟ್ಟಿ ಮಾಡಬೇಕು ಅಂತ ನೋಡಿದ್ರೆ 25ರ ಅಪವರ್ತನಗಳು ಯಾವ್ಯಾವು ಅವಿಭಾಜ್ಯ ಅಪವರ್ತನಗಳು ಅಂತ ನೋಡಿದ್ರೆ ಅದು 5 × 5 ಆಗುತ್ತೆ. ಇನ್ನು ಬೀಜಾಕ್ಷರದ ಅಪವರ್ತನಗಳನ್ನು ನೋಡಿದ್ರೆ ಅವು C 3 ಬಾರಿ ಇದೆ, C × C, ಹಾಗೆ D 2 ಬಾರಿ ಇದೆ, D × D ಅಲ್ವಾ. ಈಗ ನೋಡಿ, ಈಗ ನಾವು ಈ ಎರಡೂ ಬೀಜೋಕ್ತಿಗಳ ಅಪವರ್ತನಗಳನ್ನು ಪಟ್ಟಿ ಮಾಡಿದ್ವಿ. ಇದರಲ್ಲಿ ಸಾಮಾನ್ಯ ಅಪವರ್ತನವನ್ನು ನೀವು ಗಮನಿಸಿದ್ರೆ ಎರಡರಲ್ಲೂ ಸಹ 5 1 ಬಾರಿ ಇದೆ. ಹಾಗಾಗಿ ಮಹತ್ತಮ ಸಾಮಾನ್ಯ ಅಪವರ್ತನ 10 CD² ಮತ್ತು 25 C³ D² ಏನಾಗುತ್ತೆ ಅಂತ ನೋಡಿದ್ರೆ ನೀವು ಗಮನಿಸಬಹುದು ಈ ಎರಡೂ ಬೀಜಪದಗಳನ್ನು 5 ಭಾಗಿಸುತ್ತೆ. ಹಾಗಾಗಿ 5ಅನ್ನು ನಾವು ಒಮ್ಮೆ ಬರ್ಕೊಳ್ಬೇಕಾಗತ್ತೆ. ನಂತರ ಗಮನಿಸಿ, ಇಲ್ಲಿ ನೀವು 5 ಇದೆ, 5ಅನ್ನು ಒಮ್ಮೆ ಬರ್ಕೊಳ್ತೇವೆ. ಇನ್ನು C ಇಲ್ಲಿ 1 ಬಾರಿ ಇದೆ, ಇಲ್ಲಿ 3 ಬಾರಿ ಇದೆ. ನಾವು ಎರಡರಲ್ಲೂ ಸಾಮಾನ್ಯ ತೆಗೆದುಕೊಳ್ಬೇಕಾಗಿರೋದ್ರಿಂದ Cನ 1 ಬಾರಿ ತೆಗೆದುಕೊಳ್ಬೇಕಾಗತ್ತೆ. ಇನ್ನು Dನ ಗಮನಿಸಿದ್ರೆ ನೀವು C 1 ಬಾರಿ ತೆಗೆದುಕೊಂಡ್ವಿ. ಇನ್ನು Dನ ಗಮನಿಸಿದ್ರೆ ನೀವು D ಇಲ್ಲಿ 2 ಬಾರಿ ಇದೆ, ಇಲ್ಲೂ ಸಹ 2 ಬಾರಿ ಇದೆ. ಹಾಗಾಗಿ ನಾವು 2 ಬಾರಿ Dಯನ್ನು ತೆಗೆದುಕೊಳ್ತೇವೆ. ಈಗ ನೋಡಿ 5 CD² ಅನ್ನುವಂಥದ್ದು 10 CD² ಮತ್ತು 25 C³ D² ಮಹತ್ತಮ ಸಾಮಾನ್ಯ ಅಪವರ್ತನ ಆಯಿತು. ನಾವಿಲ್ಲಿ ಈ ಎರಡೂ ಬೀಜೋಕ್ತಿಗಳ ಸಾಮಾನ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿ ಅದರಲ್ಲಿ ಅತ್ಯಂತ ದೊಡ್ಡ ಸಾಮಾನ್ಯ ಅಪವರ್ತನವನ್ನು ತೆಗೆದುಕೊಂಡಿದ್ದೇವೆ.